ಶಾಲೆ ತಪ್ಪಿಕೊಂಡಿದ್ದು 9/10/11ನೇ ತಾರೀಕಿನಂದು. ಇವತ್ತು 11ನೇ ತಾರೀಕಿನಂದು ಶಾಲಾ ಸಭೆ ಮತ್ತು ಪೋಷಕರ ಸಭೆಯನ್ನ ನಮ್ಮ ಶಾಲೆಯ ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮವನ್ನು ನಾವು ಒಂದು ಪ್ರಾರ್ಥನೆಯ ಮೂಲಕ ಪ್ರಾರಂಭಿಸೋಣ. ಪ್ರಾರ್ಥನೆ 8ನೇ ತರಗತಿ ವಿದ್ಯಾರ್ಥಿಗಳು. 8ನೇ ತರಗತಿ ವಿದ್ಯಾರ್ಥಿಗಳು ವರ್ಷಿಣಿ ಮತ್ತು ಸಂಗಡಿಗರು ವಿಡಿಯೋ ಮಾಡ್ತಿದ್ದ ಬೇಗ ಬಾರಮ್ಮ. ಮಾದೇವ ನಿಮ್ಮ ಮಡ್ಡನಾದೆ ದೊಡ್ಡ ಮಲ್ಲಿಗೆ ಅಂದಾವರೆ ಮಂದಾವರೆ ಮತ್ತೆ ತಾವರೆ ಪುಷ್ಪ ಚಂದ. ಸಾಮಾಜಿಕ ಪರಿಶೋಧನೆಯ ಲೆಕ್ಕ ಪತ್ರಗಳು ಗಣಿತ ಪರಿಶೋಧನೆ ಮಾಡ್ತಾ ಇರ್ತಕ್ಕಂಥ ಈ ಒಂದು 3 ದಿವಸದ ಕಾರ್ಯಕ್ರಮದಲ್ಲಿ ಪೋಷಕರ ಸಭೆಯನ್ನು ಇವತ್ತು ನಮ್ಮ ಶಾಲೆಯಲ್ಲಿ ಹಮ್ಮಿಕೊಂಡಿದ್ದೇವೆ. ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರು ವಹಿಸಿಕೊಂಡಿದ್ದಾರೆ. ಅವರಿಗೆ ಶಾಲೆಯ ಪರವಾಗಿ ಹಾಗೂ ಸಮಿತಿಯ ಪರವಾಗಿ ನಾವು ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಹಾಗೆಯೇ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ತಾಲೂಕಿನ ನೋಡಲ್ ಅಧಿಕಾರಿಯಾಗಿ ದೇವರಾಜ್ ಅವರು ಇಲ್ಲಿ ಉಪಸ್ಥಿತರಿದ್ದಾರೆ. ಈ ಒಂದು ಪರಿಶೋಧನಾ ಸಮಿತಿಯ ಅಧ್ಯಕ್ಷರಾಗಿದ್ದಾರೆ. ಅವರಿಗೆ ನಮ್ಮ ಶಾಲೆಯ ಪರವಾಗಿ ಪೋಷಕರ ಪರವಾಗಿ ನಾವು ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಒಂದು ಸಭೆಯಲ್ಲಿ ಹಾಜರಿರ್ತಕ್ಕಂತಹ ಎಲ್ಲ ಪೋಷಕ ವರ್ಗದವರಿಗೂ ಕೂಡ ನಾನು ನಮ್ಮ ಶಾಲೆಯ ಪರವಾಗಿ ಹಾಗೂ ಸಮಿತಿಯ ಪರವಾಗಿ ನಾನು ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ ಗುರುತಿಸಲಾಗದು ನಮ್ಮೊಳಗೆ ಅಂತ GS ಶಿವರುದ್ರಪ್ಪ ಅವರು ಪದ್ಯ ಬರೆದಿದ್ರು. ನನಗೆ ಅದು ನೆನಪಲ್ಲಿದೆ, ಅದನ್ನ ಹೇಳ್ತಾ ಹಾಗೆ ನಿಮಗೆ ಎಲ್ಲರಿಗೂ ಗೊತ್ತಿರೋ ಹಾಗೆ ಈ ನೋಡಿ, ಸರ್ಕಾರ ಶಿಕ್ಷಣ ಮಟ್ಟವನ್ನು ಉತ್ತಮಪಡಿಸುವ ನಿಟ್ಟಿನಲ್ಲಿ ಸಮಗ್ರ ಶಿಕ್ಷಣ ಯೋಜನೆಯನ್ನ ಜಾರಿಗೆ ತಂದಿದೆ. ಇದಕ್ಕೆ ಸಂಬಂಧಪಟ್ಟಂತೆ ನಾವು ಪರಿಶೀಲನೆ ಮಾಡಿದ್ದು ಈ ಕೊನೆಯ ದಿನದಂದು ಪೋಷಕರ ಸಭೆಯನ್ನ ಹಮ್ಮಿಕೊಂಡಿದ್ದೇವೆ. ಈ ಸಭೆಯ ಅಧ್ಯಕ್ಷರಾಗಿ ಸರ್ಕಾರದ ಆದೇಶದಂತೆ ಕೃಷಿ ಇಲಾಖೆಯ ಸಹಾಯಕ ನಿರ್ದೇಶಕರಾದಂತಹ ಶಿವಕುಮಾರಪ್ಪ ಅವರು, ಕೃಷಿ ಇಲಾಖೆ ಅರಸೀಕೆರೆ ಅವರು ಬರಬೇಕಾಗಿತ್ತು. ಅವರು ಕಾರಣಾಂತರದಿಂದ ಜನಸ್ಪಂದನ ಕಾರ್ಯಕ್ರಮದ ಪ್ರಯುಕ್ತ ಅವರ ಬರದ ಕಾರಣಾಂತರದಿಂದ ನೀವೇ ಪೋಷಕರಲ್ಲಿ ಆಯ್ಕೆ ಮಾಡಿ ಕಳಿಸಿರುವಂತಹ ಗ್ರಾಮದ ಪೋಷಕರಲ್ಲಿ ಒಬ್ಬರು ಹಿರಿಯರಾದಂತಹ ತಿಪ್ಪೇರುದ್ರಸ್ವಾಮಿ ಅವರ ಅಧ್ಯಕ್ಷತೆಯಲ್ಲಿ ಸಭೆ ನಡೀತಾ ಇದೆ. ತಿಪ್ಪೇರುದ್ರಸ್ವಾಮಿ ಸರ್ ಅವರೇ, ಹಾಗೆ ಈ ಶಾಲೆಯ HM ಮೇಡಮ್ ಅವರೇ, ಮತ್ತೆ ಸಹ ಶಿಕ್ಷಕರೇ, ಪೋಷಕರೇ, ಮಕ್ಕಳೇ, ನಿಮಗೆ ಗೊತ್ತಿರೋ ಹಾಗೆ ಈ ಶಿಕ್ಷಣ ಅಂದ್ರೆ ಗೊತ್ತು ನಿಮ್ಗೆ ಅಂತ, ಮಾನವನ ಬುದ್ಧಿಶಕ್ತಿಯನ್ನ ಉತ್ತಮಪಡಿಸುವುದನ್ನ ನಾವು ಶಿಕ್ಷಣ ಅಂತ ಹೇಳ್ತೀವಿ. ಅಂದ್ರೆ ಮಾನವನ ಬುದ್ಧಿಶಕ್ತಿಯನ್ನ ಹೊರತರುವಂಥದ್ದು. ಹಾಗೆ ಇದಕ್ಕೆ ಸಂಬಂಧಪಟ್ಟಂಗೆ ಸರ್ಕಾರ ಈ ಯೋಜನೆಯಡಿ ನಿಮ್ಗೆ ಏನೆಲ್ಲ ಕೊಟ್ಟಿದೆ ಅಂದ್ರೆ, ಸರ್ಕಾರದಿಂದ ಸಮವಸ್ತ್ರ ತಲುಪಿದೆಯಾ, ಪಠ್ಯಪುಸ್ತಕ ತಲುಪಿದೆಯೇ, ಹಾಗೆ ಈ ಶಾಲೆಯಲ್ಲಿ ಬಂದಂತ ಸಮಗ್ರ ಶಿಕ್ಷಣ ಯೋಜನೆಗೆ ಸಂಬಂಧಪಟ್ಟಂತ ಅನುದಾನಕ್ಕೆ ಸಂಬಂಧಪಟ್ಟಂತ ಬಿಲ್ಗಳು, ಕೊಟೇಶನ್ ಬಿಲ್ಲು, ಹಾಗೆ ಯಾವ್ದಾದ್ರು ಕಂಪ್ಲೇಂಟ್ಸ್ ಬಂದಿದೆಯಾ, ದೂರುವಾಹಿ ಇರ್ಬೋದು, ಕಂಪ್ಲೇಂಟ್ ಬಾಕ್ಸ್ ಇರ್ಬೋದು, ಹಾಗೆ ಅನುಪಯುಕ್ತ ವಸ್ತುಗಳ ಸಾಮಗ್ರಿ ನಿರ್ಮಾಣ ವಹಿ, ಮತ್ತೆ ಶಿಕ್ಷಕರ ಮತ್ತೆ ಮಕ್ಕಳ ಒಂದು ಹಾಜರಾತಿ ಇರ್ಬೋದು. ಹೀಗೆ ಹಲವಾರು ದಾಖಲಾತಿಗಳನ್ನ ನಾವು 2 ದಿನಗಳಿಂದ ಪರಿಶೀಲನೆ ಮಾಡಿದ್ದು ಇದು ಸಭೆಯನ್ನು ಹಮ್ಮಿಕೊಂಡಿದ್ದೇವೆ. ಹಾಗೆ ಕೆಲವು ಪೋಷಕರ ಒಂದಿನ ಭೇಟಿ ಮಾಡೋದಿರುತ್ತೆ. ಭೇಟಿ ಮಾಡಿದಂತ ಸಂದರ್ಭದಲ್ಲಿ ಪೋಷಕರು ಮನೆಯಲ್ಲಿ ಇಲ್ಲದೇ ಇರ್ಬೋದು,
ಅಲ್ಲಿ ಸರ್ಕಾರದಿಂದ ಕೇಳಿರುವಂತ ಪ್ರಶ್ನೆಗಳು ಪೋಷಕರನ್ನ ಏನ್ ಕೇಳಿದಾರಪ್ಪ ಅಂದ್ರೆ, ಶೈಕ್ಷಣಿಕ ಅವಧಿಯ ಪ್ರಾರಂಭದಲ್ಲಿ ನಿಮ್ಮ ಮಗು ಪಠ್ಯ ಪುಸ್ತಕವನ್ನು ಪಡೆದಿದೆಯಾ ಅಂತ ಕೇಳಿದಾರೆ. ಪಡೆದಿದೆಯೇನಪ್ಪ? ನೀವ್ ಹೇಳಿ ಪೇರೆಂಟ್ಸ್ ಮಾತಾಡಿ ಬರ್ರಿ ಇವ್ರು. ಶೈಕ್ಷಣಿಕ ಅವಧಿಯಲ್ಲಿ ನಿಮ್ಮ ಮಗು ಸಮವಸ್ತ್ರ ಯೂನಿಫಾರ್ಮ್ ಏನಿದೆ ಪಡ್ಕೊಂಡಿದೆಯಾ? ನಿಮ್ಮ ಮಗು ವಿದ್ಯಾರ್ಥಿ ವೇತನ ಏನು ಸ್ಕಾಲರ್ಶಿಪ್ ಸರ್ಕಾರದಿಂದ ಕೊಡ್ತಾ ಇದ್ದಾರೆ ಅದನ್ನ ಪಡ್ಕೊತಾ ಇದೆಯಾ? ಅದ್ರ ಬಗ್ಗೆ ಮಾಹಿತಿ ಇದೆಯಾ? ಮಕ್ಕಳಿಗೆ ಇಷ್ಟು ಕಿಲೋಮೀಟರ್ ಅಂತ ಇರುತ್ತೆ, 3 ಕಿಲೋಮೀಟರ್ ದೂರದಿಂದ ಬಂದ್ರೆ ಅದಕ್ಕೆ ಇಷ್ಟು ಅಮೌಂಟ್ ಅಂತ ಕೊಡ್ತಾರೆ. ಅದು ತಿಳ್ಕೊಳ್ಬೇಕು. ಶಾಲೆಯಲ್ಲಿ ನಿಮ್ಮ ಮಗುವಿನ ಪ್ರಗತಿಯಿಂದ ನೀವು ತೃಪ್ತರಾಗಿದ್ದೀರಾ? ಮಕ್ಕಳು ಚೆನ್ನಾಗಿ ಓದ್ತಾ ಇದ್ದಾರೆ ನಮ್ಮ ಮನೆಯಲ್ಲಿ. ಇಲ್ಲದಿದ್ದರೆ ನೀವು ಯಾವ ಸಮಸ್ಯೆಗಳನ್ನ ಮಕ್ಕಳಿಂದ ಎದುರಿಸ್ತಾ ಇದ್ದೀರಾ ಅಂತ ಕೇಳಿದೆ. ಶಾಲೆಯಲ್ಲಿ ನಿಮ್ಮ ಮಗುವಿನಲ್ಲಿ ಇತರ ಶಿಕ್ಷಕರು ನೋಡಿ, ವಿದ್ಯಾರ್ಥಿಗಳು, ಶಿಕ್ಷಕರು, ಸಿಬ್ಬಂದಿಗಳ ದುರ್ವರ್ತನೆಯನ್ನ ನಿಮ್ಮ ಮಗು ಏನಾದರೂ ವರದಿ ಮಾಡಿದೆಯಾ? ಪೋಷಕರ ಸಭೆ ಭಾಗವಹಿಸ್ತಾ ಇದ್ದೀರಾ? ಮತ್ತು ಆ ಸಭೆಯಲ್ಲಿ ಸಾಮಾನ್ಯವಾಗಿ ಚರ್ಚಿಸಲಾಗುವ ಸಮಸ್ಯೆಗಳೇನೇನು ಅಂತ ನಿಮ್ಗೆ ಮಾಹಿತಿ ಇದೆಯಾ? ಆಗಬೇಕು ಅಂತ ಕೇಳಿದ್ರೆ, ಹಾಗೆ ಶಾಲೆಯ ಕಾರ್ಯನಿರ್ವಹಣೆಯಲ್ಲಿ ನೀವು ಕೊಡುಗೆ ನೀಡಿದ್ದೀರಾ ಏನಂದ್ರೆ, ಸಮುದಾಯ ಯಾವುದೇ ಚಟುವಟಿಕೆಗಳಲ್ಲಿ ಶಾಲೆಯ ಬೆಂಬಲವಿದೆಯೇ? ಇದೆಯಾ? ಶಾಲಾ ಕಾರ್ಯನಿರ್ವಹಣೆಯ ಸುಧಾರಣೆಗೆ ನಿಮ್ಮ ಸಾಮಾನ್ಯ ಸಲಹೆಗಳೇನು? ಹಾಗೆ ನಿಯಮಿತವಾಗಿ ಶಾಲಾ ಶಿಕ್ಷಕರು ತರಗತಿ ಮಾತಾಡಬಹುದು. ಮೊನ್ನೆ ಪಂಚಾಯತಿ ಬಂದಿದ್ದ ಕೃಷಿ ಹೊಂಡ ಬಂದು ಮನೆ ಕೊಟ್ಟಿಗೆ ಈ ಥರದ್ದೇನು ಸೌಲಭ್ಯ ಕೊಟ್ಟಿರ ಸೇರ್ಸ ಕೊಟ್ಟಿರ ಆ ಥರದ್ದು ಎಲ್ಲಿಗೂ ಮತ್ತೆ ಸಹ ಶಿಕ್ಷಕರು ಎಕ್ಸಾಮ್ ಮೇಡಮ್ ಅವರಿಗೆ ಇರ್ಬೋದು, ಪೋಷಕರಿಗೆ ಇರ್ಬೋದು, ನಿಮ್ಗೆಲ್ಲರಿಗೂ ಕೂಡ ನನ್ನ ನಮಸ್ಕಾರವನ್ನು ಸಲ್ಲಿಸುತ್ತಾ ಸಾಮಾಜಿಕ ಲೆಕ್ಕ ಪರಿಶೋಧನೆಯ ಕುರಿತು ಪ್ರಾಸ್ತಾವಿಕಗಳನ್ನು ಆಡಿದಂತಹ ತಾಲೂಕು ಕೋಆರ್ಡಿನೇಟರ್ ಆಗಿರ್ತಕ್ಕಂಥ ದೇವೇಶ್ ಸರ್ ಅವರಿಗೆ ಧನ್ಯವಾದಗಳು. ಈಗ ಶಾಲೆಯ ಅಭಿವೃದ್ಧಿ ಬಗ್ಗೆ ಅಥವಾ ಶಾಲೆಯ ಅಭಿವೃದ್ಧಿ ಬಗ್ಗೆ ನಿಮ್ಮ ಅನಿಸಿಕೆಗಳ ಬಗ್ಗೆ ಯಾರಾದ್ರೂ ಪೋಷಕರೊಬ್ಬರು ಮಾತಾಡ್ಬೇಕಾದ್ರೆ ವಿನಂತಿಸಿಕೊಂಡಿದ್ದೇನೆ. ಮೇಲೆ ಇರತಕ್ಕಂತಹ ಗಣ್ಯರೇ, ಹಾಗೆ ಇಲ್ಲಿ ಉಪಸ್ಥಿತರಿರ್ತಕ್ಕಂಥ ಪೋಷಕರೇ, ಹಾಗೆ ನನ್ನ ಸಹೋದ್ಯೋಗಿ ಮಿತ್ರರೇ, ಹಾಗೆಯೇ ಮಕ್ಕಳೇ, ಇಂದು ನಮ್ಮ ಶಾಲೆಯಲ್ಲಿ ಒಂದು ಸಾಮಾಜಿಕ ಪರಿಶೋಧನಾ ಪೋಷಕರ ಸಭೆಯನ್ನು ಹಮ್ಮಿಕೊಂಡಿದ್ವಿ. ಈ ಒಂದು ಸಭೆಯ ಉದ್ದೇಶ ಏನು ಅಂತ ಹೇಳಿದರೆ, ಇವರ ಪರಿಶೋಧನಾ ಸಮಿತಿಯ ಒಂದು ಉದ್ದೇಶ ಏನು ಅಂತ ಹೇಳಿದರೆ, ಸರ್ಕಾರದ ಏನು ಸವಲತ್ತುಗಳಿದ್ದಾವೆ ಅದು ಶಾಲೆಗಳಲ್ಲಿ ಎಲ್ಲರನ್ನ ತಲುಪ್ತಾ ಇದೆಯಾ, ಮಕ್ಕಳನ್ನು ಅವರಿಗೆ ಸಲ್ಲಬೇಕಾಗಿದ್ದು ಸಲ್ಲಿದೆನಾ, ಹಾಗೆಯೇ ಶಾಲೆಯಲ್ಲಿ ಎಲ್ಲ ರೀತಿಯಾದ ಆಡಳಿತ ವರ್ಗದ ದಾಖಲೆಗಳನ್ನು ನಿರ್ವಹಿಸಿದ್ದಾರೆ, ಹಾಗೆಯೇ ಶಾಲೆಗಳ ಅಭಿವೃದ್ಧಿಗೆ ಏನು ಬೇಕು, ಇನ್ನು ಕುಂದುಕೊರತೆಗಳೇನು, ಹಾಗೆಯೇ ಸರ್ಕಾರದ ವತಿಯಿಂದ ಬರ್ತಾ ಇರ್ತಕ್ಕಂಥ ಯೋಜನೆಗಳು ಜಾರಿಯಲ್ಲಿ ಇಲ್ಲವ, ಮಕ್ಕಳನ್ನು ಪೋಷಕರನ್ನು ಮುಟ್ತಾ ಇದೆಯಲ್ಲ, ಇದೆಲ್ಲದನ್ನು ತಿಳ್ಕೊಳ್ಳುವಂಥ ಒಂದು ಆಡಿಟನ್ನು ಪರಿಶೋಧನೆಯನ್ನು ನಡೆಸ್ತಾ ಇದ್ದಾರೆ. 3 ದಿವಸದಿಂದ ನಮ್ಮ ಒಂದು ಶಾಲೆಯಲ್ಲಿ ನಡೆಸಿದರು. ಹಾಗೆಯೇ ಉತ್ತಮ ರೀತಿಯಲ್ಲಿ ನಾವೆಲ್ಲರೂ ಕೂಡ ಅವರಿಗೆ ಸಹಕಾರವನ್ನು ನೀಡಿದ್ದೀವಿ. ಪೋಷಕರಾಗಿ ನೀವು ಕೂಡ ಇವತ್ತು ಒಂದು ಸಹಕಾರವನ್ನು ನೀಡಿದ್ದೀರಾ. ಮಕ್ಕಳು ಕೂಡ ಈ ಒಂದು ಸಮಿತಿಯವರು ನಡೆಸಿದಂಥ ಪ್ರಶ್ನಾವಳಿಗಳನ್ನು ಉತ್ತರಿಸಿ ನಿಮ್ಮ ಕುಂದುಕೊರತೆಗಳನ್ನು ಹೇಳ್ಕೊಂಡಿದ್ದೀರಾ ಅಂತ ಭಾವಿಸಿದ್ದೀನಿ. ಹಾಗೆಯೇ ಅವರು ಕೇಳಿದಂಥ ಪ್ರಶ್ನೆಗಳಿಗೆ ಉತ್ತರವನ್ನು ಕೂಡ ಸಮರ್ಪಕ ರೀತಿಯಲ್ಲಿ ಕೊಟ್ಟು ಅವರಿಗೆ ಸಹಕಾರವನ್ನು ನೀಡಿರ್ತೀರಾ. ಈ ಒಂದು ಕಾರ್ಯಕ್ರಮ ಚೆನ್ನಾಗಿದೆ. ಸಂಖ್ಯೆ ಕಡಿಮೆ ಆಗ್ತಾ ಇದೆ, ಅದಕ್ಕೆ ಮಕ್ಕಳ ಸಂಖ್ಯೆ ಪ್ರೈಮರಿ ಕಮ್ಮಿ, ಹೈಸ್ಕೂಲು ಕಮ್ಮಿ, ಹಿಂಗೆ ಆಗ್ತಾ ಹೋದರೆ ಮುಂದೊಂದು ದಿನ ಏನಾಗ್ಬೋದು, ಸರ್ಕಾರಿ ಶಾಲೆಗಳೇ ಮುಚ್ಚಂತ ಪರಿಸ್ಥಿತಿಗೆ ಬರ್ಬೋದು. ಹಾಗಾಗಿ ಹೆಚ್ಚಿನ ಒಲವಿಗೆ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಪ್ರೈವೇಟ್ ಸ್ಕೂಲ್ ಕಡೆಗೆ ಹೋಗ್ತಾ ಇದೆ. ಅಲ್ಲೂ ಕೂಡ ಕಮ್ಮಿ ಆಗಿದೆ, ಯಾಕಂದ್ರೆ ಮಕ್ಕಳೇ ಬರ್ತಾ ಸಂಖ್ಯೆ ಕಮ್ಮಿ ಆಗ್ತಿದೆ. ಹಾಗಾಗಿ ಸರ್ಕಾರ ಚಿಂತನೆ ಮಾಡ್ತಾ ಇದೆ ಏನು ಅಂತ ಹೇಳಿದ್ರೆ, ಮಕ್ಕಳಿಗೆ ಆದಷ್ಟು ಈ ಆರ್ಥಿಕ ಹೊರೆ, ಫೀಸ್ಗಳನ್ನು ಕಮ್ಮಿ ಮಾಡಿ ಶಾಲೆಯಲ್ಲಿ, ಸರ್ಕಾರಿ ಶಾಲೆಗಳಲ್ಲಿ ಉತ್ತಮವಾದ ಗುಣಮಟ್ಟವಾದ ಶಿಕ್ಷಣವನ್ನು ಅವರಿಗೆ ಒದಗಿಸಿ, ಅವರಿರುವಂಥ ಪ್ರದೇಶದಲ್ಲಿ, ಅವ್ರು ಸುಮ್ಮನೆ 16 ಕಿಲೋಮೀಟರ್ ಹೋಗೋ ಬದಲಿಗೆ ಅವರಿರುವಂಥ ಪ್ರದೇಶದಲ್ಲೇ ಅವರಿಗೆ ಶಿಕ್ಷಣ ಸಿಗಲಿ ಇರ್ತಕ್ಕಂಥದ್ದು ಸರ್ಕಾರದ ಒಂದು ಆಶಯ. ನೋಡೋದಧಿಕಾರಿಗಳೇ, ಪೋಷಕರುಗಳೇ, ನನ್ನ ಸಹೋದ್ಯೋಗಿ ಮಿತ್ರರೇ, ಹಾಗೂ ಕಳೆದ 3 ದಿನಗಳಿಂದ